ಹಾಯ್, ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಹಬ್ಬಕ್ಕೆ ಎಣ್ಣೆಯಲ್ಲಿ ಕರಿದ ಮೋದಕವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಗೋಧಿ ಹುಡಿ, 1/4 ಕಪ್ ಮೈದಾ, 2 ಟೇಬಲ್ ಸ್ಪೂನ್ ಚಿರೋಟಿ ರವೆಯನ್ನು ತೆಗೆದುಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಕಲಸಿಕೊಳ್ಳಬೇಕು. ಬೇಕಾದಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ರೆಡಿ ಮಾಡಿಕೊಂಡ್ರೆ ಆಯಿತು. ಹಿಟ್ಟನ್ನು ನಾವೊಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಯಲು ಬಿಡೋಣ. ಅಷ್ಟರಲ್ಲಿ ಒಳಗೆ ತುಂಬಿಸುವ ಹೂರಣವನ್ನು ಕೂಡ ಸಿದ್ಧಪಡಿಸಿಕೊಳ್ಳೋಣ. ಹೂರಣಕ್ಕೆ ನಾನು ಸ್ವಲ್ಪ ನೆಲಕಡಲೆಯನ್ನು ಹುರಿತಾ ಇದ್ದೇನೆ. ಇದನ್ನು ಕೂಡ ಪುಡಿ ಮಾಡಿ ಹಾಕಿಕೊಳ್ಳಬಹುದು. ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಕರಗಿದ ನಂತರ ನಾವು ತುರಿದಿಟ್ಟುಕೊಂಡಿರುವ ತೆಂಗಿನ ತುರಿಯನ್ನು ಹಾಕಿಕೊಳ್ಳೋಣ. ಬೆಲ್ಲ ಮತ್ತು ತೆಂಗಿನ ತುರಿ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಹುರಿದ ನೆಲಕಡಲೆ ಹುಡಿಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಮ್ಮ ಹೂರಣ ಸಿದ್ಧವಾಗಿದೆ. ನಾವು ರೆಡಿ ಮಾಡಿ ಇಟ್ಟುಕೊಂಡಿರುವ ಹಿಟ್ಟನ್ನು ಚೆನ್ನಾಗಿ ನಾದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಅದನ್ನೀಗ ಲಟ್ಟಿಸಿಕೊಳ್ಳೋಣ. ಮೇಲಿಂದ ಸ್ವಲ್ಪ ಮೈದಾ ಹುಡಿಯನ್ನು ಹಾಕಿ ನಾನು ಲಟ್ಟಿಸಿಕೊಳ್ತಾ ಇದ್ದೇನೆ. ತುಂಬ ತೆಳು ಮಾಡುವುದು ಬೇಡ ಹಾಗೂ ತುಂಬ ದಪ್ಪ ಇರುವುದು ಕೂಡ ಬೇಡ, ಮೀಡಿಯಮ್ ಆಗಿ ನಾವು ಲಟ್ಟಿಸಿಕೊಳ್ಳೋಣ. ನಂತರ ನಾವು ಇದರ ಒಳಗೆ ಹೂರಣವನ್ನು ಸ್ಟಫಿಂಗ್ ಮಾಡಲಿಕ್ಕಿದೆ. ಈಗ ಒಂದು ಬದಿಯಿಂದ ಇದನ್ನು ಈ ರೀತಿಯಾಗಿ ಮಡಚಿಕೊಂಡು ಪ್ಲೀಟ್ಸ್ ಮಾಡ್ತಾ ಬರಬೇಕು. ಈಗ ಮಧ್ಯಕ್ಕೆ ನಾವು ಹೂರಣವನ್ನು ಒಂದು ಉಂಡೆಯನ್ನಾಗಿ ಮಾಡಿ ಮಧ್ಯದಲ್ಲಿ ಇಡೋಣ. ನಂತರ ನಾವು ಕೈಯಲ್ಲಿ ಈ ರೀತಿಯಾಗಿ ಹಿಡಿದು ತಿರುಗಿಸುತ್ತಾ ಅದನ್ನು ಮುಚ್ಚಬೇಕು. ಸ್ಟಫಿಂಗ್ ಎಲ್ಲ ಒಳಗೆ ಚೆನ್ನಾಗಿ ಕೂರಬೇಕು. ಮೋದಕ ಎಷ್ಟು ಚಂದ ಕಾಣ್ತಾ ಉಂಟಲ್ವಾ. ಮೇಲೆ ಹಿಟ್ಟು ತುಂಬ ಜಾಸ್ತಿ ಇದ್ದರೆ ಅದನ್ನು ನಾವು ತೆಗೆಯಬಹುದು. ಈ ರೀತಿಯಾಗಿ ಎಲ್ಲ ಹಿಟ್ಟನ್ನು ನಾವು ಮೋದಕಗಳನ್ನಾಗಿ ಮಾಡಿಕೊಳ್ಳೋಣ. ಎಣ್ಣೆಯನ್ನು ಬಿಸಿಯಾಗಲಿಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ನಂತರ ನಾವು ಮಾಡಿಟ್ಟುಕೊಂಡಿರುವ ಎಲ್ಲ ಮೋದಕಗಳನ್ನು ಎಣ್ಣೆಯಲ್ಲಿ ಕರಿಯೋಣ. ಗಣೇಶನಿಗೆ ಪ್ರಿಯವಾದ ಕರಿದ ಮೋದಕ ಸಿದ್ಧವಾಗ್ತಾ ಇದೆ. ನೀವೆಲ್ಲರೂ ಮನೆಯಲ್ಲಿ ಯಾವ ರೀತಿ ಮೋದಕವನ್ನು ಮಾಡ್ತೀರಾ, ಹಬ್ಬವನ್ನು ಯಾವ ರೀತಿ ಆಚರಿಸುತ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ವರ್ಷದ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗಲಿಲ್ಲ, ಹಾಗಾಗಿ ಮನೆಯಲ್ಲಿಯೇ ಸಿಂಪಲ್ಲಾಗಿ ಆಚರಿಸ್ತಾ ಇದ್ದೇವೆ. ಊರಲ್ಲಿ ಆದರೆ ಗಣಹೋಮ ಮಾಡಿ ಬಗೆ ಬಗೆಯ ನೈವೇದ್ಯಗಳನ್ನು ಮಾಡಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.